ನೀವೇನು ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಫಸ್ಟ್ ಕಾರ್ಡ್ ನನಗೆ 4 ಆಫ್ ಸಾರ್ಡ್ಸ್ ಬಂದಿದೆ. 4 ಆಫ್ ಸಾರ್ಡ್ಸ್ ಯಾರಿಗೂ ನೀವು ಗುಡ್ ಬೈ ಹೇಳ್ತಾ ಇದ್ದೀರಾ, ಅಥವಾ ನಿಮ್ಮ ಪಾರ್ಟ್ನರ್ ನಿಮಗೆ ಗುಡ್ ಬೈ ಹೇಳ್ಬೋದು ಈ ಮಂತಲ್ಲಿ. ಮೂವಿಂಗ್ ಫಾರ್ವರ್ಡ್ ಅಂತ ಕಾರ್ಡ್ ಹೇಳುತ್ತೆ. ಕೆಲವರು 4 ಆಫ್ ಸಾರ್ಡ್ಸ್ ಅಂದರೆ ಬ್ರೇಕಪ್ ಆಗಿರುತ್ತೆ, ಸಪ್ರೇಟ್ ಆಗಿರ್ತೀರ, ಹಳೆ ಮೆಮೊರೀಸ್ನ ಪದೇ ಪದೇ ನೆನೆಸ್ಕೊಂಡು ಕಣ್ಣೀರು ಹಾಕೊಳ್ಳೋದು. 4 ಆಫ್ ಸಾರ್ಡ್ಸ್ ನಿದ್ದೆ ಬರ್ದೇ ಇರೋದು, ಕಣ್ಣಿಗೆ ನಿದ್ದೆನೇ ಬರ್ತಾ ಇಲ್ಲ, ಬರೀ ಹಳೆ ನೆನಪುಗಳು. ಲುಕಿಂಗ್ ಎಟ್ ಓಲ್ಡ್ ಮೆಮೊರೀಸ್ ಅಂತ ಹೇಳುತ್ತೆ. ಫೋಟೋಸ್, ಅದೇ ಫೋನಲ್ಲಿರೋ ಫೋಟೋಸ್ ನೋಡ್ತೀರಾ, ಫೋನಲ್ಲಿರೋ ವಿಡಿಯೋಸ್ ನೋಡ್ತೀರಾ, ಅದೇ ಹಳೆ ಮೆಸೇಜಸ್ನ ರೀಡ್ ಮಾಡ್ತೀರಾ, ಓದ್ತಾ ಇರ್ತೀರಾ, ಬಟ್ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಮಾತ್ರ ಸ್ಟಾಪ್ ಆಗಲ್ಲ ಅಂತ ಕಾರ್ಡ್ ಕ್ಲಿಯರಾಗಿ ಹೇಳ್ತಾ ಇದೆ. ಇದು ನೀವೇ ಮಾಡ್ತಾ ಇದ್ದೀರಿ ಅಂತ ಅಲ್ಲ, ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಕೂಡ ಇದನ್ನು ಸಫರಿಂಗ್ ಅಂತ ಹೇಳ್ತೀನಿ. ತುಂಬಾ ಸಫರ್ ಮಾಡ್ತಾ ಇದ್ದರೆ 4 ಆಫ್ ಸಾರ್ಡ್ಸ್ ಬರುತ್ತೆ. ಅದು ದುಃಖ ನಿಮಗೆ ತಡ್ಕೊಳ್ಳೋಕ್ಕೆ ಆಗಲ್ಲ, ಕಣ್ಣಿಗೆ ನಿದ್ದೆನೇ ಬರಲ್ಲ ಅಂತ. ಸೆಕೆಂಡ್ ಕಾರ್ಡ್ ನನಗೆ 6 ಆಫ್ ಸಾರ್ಡ್ಸ್ ಬಂದಿದೆ. ಡಿಫ್ರೆಂಟ್ ಸ್ಟೇಟ್ಸ್ನ ರೀಪ್ರೆಸೆಂಟ್ ಮಾಡೋದು 6 ಆಫ್ ಸಾರ್ಡ್ಸ್. ಎಕ್ಸ್ಪ್ಲೋರಿಂಗ್, ಥಿಂಕಿಂಗ್ ಗುಡ್ ಆ್ಯಂಡ್ ಬ್ಯಾಡ್ ಅಂತ ಹೇಳ್ತೀವಿ. ಇದನ್ನು ಮಾಡಿದ್ರು ಒಳ್ಳೇದಾಗುತ್ತಾ, ಇದನ್ನು ಮಾಡಿದ್ರು ಕೆಟ್ಟದ್ದಾಗುತ್ತಾ ಅಂತ. ಥಿಂಕಿಂಗ್ ಗುಡ್ ಆ್ಯಂಡ್ ಬ್ಯಾಡ್. ಎಮೋಷನ್ಸ್, ವಾಟರ್ಸ್ ಇನ್ ಯುವರ್ ಐಸ್ ಅಂತ ಹೇಳುತ್ತೆ. ಆಲ್ರೆಡಿ ಹೇಳಿದ್ದೀನಿ ನಾನು, 4 ಆಫ್ ಸಾರ್ಡ್ಸ್ ಬಂದಾಗ ನಿಮಗೆ ಕಣ್ಣಲ್ಲಿ ನೀರನ್ನ ಸ್ಟಾಪ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. 6 ಆಫ್ ಸಾರ್ಡ್ಸ್ನು ಅದೇ ಹೇಳುತ್ತೆ. ತುಂಬ ದೂರ ಇದ್ದಾರೆ ಅವರು, ಡಿಸ್ಟೆನ್ಸ್ ಇದೆ ಇಬ್ಬರ ಮಧ್ಯೆ, ಬೇರೆ ಊರಲ್ಲಿ ಇರ್ತಾರೆ ಅವರು ನೀವು, ಬಟ್ ಆದರೂ ನಿಮ್ಮ ಮನ್ಸು ಆ ಜಾಗದಲ್ಲಿದೆ, ಅವ್ರ ಮನ್ಸು ಇಲ್ಲಿದೆ ಅಂತ ಕ್ಲಿಯರಾಗಿ ಹೇಳ್ತಾ ಇದೆ. ಥರ್ಡ್ ಕಾರ್ಡ್ ನನಗೆ ಸ್ಟಾರ್ ಕಾರ್ಡ್ ಬಂದಿದೆ. ಕೆಲವ್ರಿಗೆ ಸ್ಟಾರ್ ಕಾರ್ಡ್ ತುಂಬ ಡಿಪ್ರೆಷನ್, ನೋವನ್ನ ತಂದ್ಕೊಡೋ ಕಾರ್ಡ್ ಅಂತ ಹೇಳ್ತೀನಿ. ಗಿಲ್ಟಿ ಫೀಲ್ ಮಾಡ್ಕೊಳ್ತೀರಾ, ರಿಗ್ರೆಟ್ ಇರುತ್ತೆ ನಿಮಗೆ ಆ್ಯಂಡ್ ಅದರ್ ಪರ್ಸನ್ಗೂ ಕೂಡ ಅಂತ ಕಾರ್ಡ್ ಹೇಳುತ್ತೆ. ಬಟ್ ಲೆಟ್ ಗೋ ಅಂತ ಹೇಳ್ತೀನಿ. ಸೊ ಏನೇ ಆಗಲಿ ಲೈಫಲ್ಲಿ ಒಳ್ಳೇದಕ್ಕೆ ಆಗುತ್ತೆ ಅಂತ ಸ್ಟಾರ್ ಕಾರ್ಡ್ ಹೇಳುತ್ತೆ. ಡ್ರೀಮ್ ಬಿಗ್ ಅಂತ ಹೇಳುತ್ತೆ. ಅವ್ರಿಗಂತಲೂ ಬೆಟರ್ ಪರ್ಸನ್ ನಿಮಗೋಸ್ಕರ ವೇಟ್ ಮಾಡ್ತಾ ಇರ್ಬೋದು. ಸೊ ಇನ್ಯಾವತ್ತೂ ಅವ್ರು ನನಗೆ ಸಿಗಲ್ಲ ಅಂತ ನಿಮ್ಗೆ ಅನಿಸಿರ್ಬೋದು ಅಂತಲೂ ಕಾರ್ಡ್ ಹೇಳುತ್ತೆ. ಫೋರ್ತ್ ಕಾರ್ಡ್ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಸೊ ನಿಮ್ಮ ಹತ್ರ ಸ್ಟ್ರೆಂತ್ ಇದೆ ಅಂತ ಹೇಳುತ್ತೆ. ಸ್ಟಾರ್ ಕಾರ್ಡ್ ಬಂದ್ಬಿಟ್ಟು ನಮಗೆ ಸ್ಟ್ರೆಂತ್ ಕಾರ್ಡ್ ಬಂದರೆ ಏನು ಹೇಳ್ತೀವಿ, ಎಷ್ಟೇ ದುಃಖ ಆಗಿರಲಿ, ಎಷ್ಟೇ ಏನೇ ಆಗಿರಲಿ ಲೈಫಲ್ಲಿ ಯು ಆರ್ ಏಬಲ್ ಟು ಫೇಸ್ ಎನಿಥಿಂಗ್ ಅಂತ ಹೇಳುತ್ತೆ. ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ರೈಟ್ ನಾವು ಅಲ್ಲಿ ನೀವು ಆ ಸಿಚುವೇಶನಲ್ಲಿದ್ದರೆ ಎಲ್ಲನೂ ಫೇಸ್ ಮಾಡ್ತೀರಾ, ನೀವು ಎಲ್ಲನೂ ಹೆದರಿಸ್ತೀರಾ. ಫಿಫ್ತ್ ಕಾರ್ಡ್ ನನಗೆ ಸನ್ ಕಾರ್ಡ್ ಬಂದಿದೆ. ಸೊ ನೀವೆಲ್ಲ ಆಟೋಮೆಟಿಕ್ ನೀವು ಹೀಲ್ ಆದಾಗ, ಅದರಿಂದ ಹೊರಗಡೆ ಬಂದಾಗ, ಸನ್ ಕಾರ್ಡ್ ನಾವು ಟ್ಯಾರೋ ಡೆಕ್ಕಲ್ಲೇ ತುಂಬ ಪಾಸಿಟಿವ್ ಕಾರ್ಡ್ ಅಂತ ತುಂಬ ಸರ್ತಿ ಹೇಳಿದ್ದೀನಿ ನಾನು. ಸೊ ಇದೇನಂದರೆ ಸನ್ ಕಾರ್ಡ್ ಗ್ರೋತ್ ಅಂತ ಹೇಳ್ತೀನಿ. ಮೇ ಬಿ ನೀವು ಕುಂಭರಾಶಿಯವ್ರ ಜೊತೆ ಕನೆಕ್ಟ್ ಆಗಿದ್ರೆ, ಅಥವಾ ಸನ್ ಕಾರ್ಡ್ ಲಿಯೋ ಅಂದರೆ ಸಿಂಹ ರಾಶಿನ ಕೂಡ ರೀಪ್ರೆಸೆಂಟ್ ಮಾಡುತ್ತೆ. ಆ ರಾಶಿಯವ್ರ ಜೊತೆ ಕೂಡ ಕನೆಕ್ಟ್ ಆಗಿರ್ಬೋದು, ಅಥವಾ ನೀವು ಯಾವುದೇ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ವಿಷಯ ಅದಲ್ಲ, ನಿಮ್ಮದು ಅಥವಾ ಅದರ್ ಪರ್ಸನ್ದು ಬರ್ತ್ಡೇ ಕೂಡ ಹತ್ತಿರ ಬಂದಿರ್ಬೋದು ಅಂತ ಕಾರ್ಡ್ ಹೇಳುತ್ತೆ. ಬರ್ಡೇ ಮಂತ್ ಅಂತ ಹೇಳುತ್ತೆ. ಮುಖದಲ್ಲಿ ಒಂದು ಗ್ಲೋ ಇರುತ್ತೆ, ನಿಮ್ಗೆ ಖಂಡಿತವಾಗ್ಲೂ ಗ್ಲೋ ಬರುತ್ತೆ ಅಂತ ಹೇಳ್ಬೋದು. ಶೆಡ್ಡಿಂಗ್ ಆಫ್ ಓಲ್ಡ್ ಸ್ಕಿನ್ ಅಂತ ಹೇಳ್ತೀವಿ. ಮೇ ಬಿ ನಿಮ್ಗೆ ಅನಿಸುತ್ತೆ ನೀವು ಏನೋ ಕಳ್ಕೊಂಡ್ಬಿಟ್ಟೆ ಲೈಫಲ್ಲಿ ಅಂತ, ಬಟ್ ಆ ಥರ ಇಲ್ಲ. ನಿಮ್ಮಿಂದ ಏನು ಕಿತ್ಕೊಂಡಿರುತ್ತೆ ಯೂನಿವರ್ಸ್ ಅದನ್ನು ವಾಪಸ್ ರಿಟರ್ನ್ ಬ್ಯಾಕ್ ಮಾಡೇ ಮಾಡುತ್ತೆ ಅಂತ ಸನ್ ಕಾರ್ಡ್ ಹೇಳ್ತಾ ಇದೆ. ಸೊ ವರಿ ಮಾಡ್ಕೊಳ್ಬೇಡಿ. ಸಿಕ್ಸ್ತ್ ಕಾರ್ಡ್ ನನಗೆ 7 ಆಫ್ ಪೆಂಟಿಕಲ್ಸ್ ಬಂದಿದೆ. ಏನು ಅಂದರೆ 7th ಕಾರ್ಡ್ ಹರ್ಮೆಟ್ ಕಾರ್ಡ್ ಬಂದಿದೆ. ಸೊ ನೀವು ಕೆಲವರು ಯಾವುದಕ್ಕಾದರೂ ವೇಟ್ ಮಾಡ್ತಾ ಇದ್ರೆ ತುಂಬ ದಿನಗಳಿಂದ, ಫೇಮ್ ಆ್ಯಂಡ್ ಸಕ್ಸಸ್ ಆಗಿರ್ಬೋದು, ಯಾವುದೇ ಒಂದು ವ್ಯಕ್ತಿಗಾಗಿರ್ಬೋದು, ಅಥವಾ ನಾನು ವೇಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಡಯಟ್ ಮಾಡ್ಕೋರು ಆಗಿರ್ಬೋದು, ಅಥವಾ ಬೇಬಿ ಬೇಕು ಅಂತ ಏನು ಹೇಳ್ತಾರೆ ಕನ್ಸೀವ್ ಆಗೋಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ಸೊ ಅವರು ಕೂಡ ನೀವೇನು ಅಂದ್ಕೊಂಡಿರ್ತೀರೋ ಅದು ಸಿಗೋ ಅಂಥ ಟೈಮ್ ಅಂತ ಹೇಳುತ್ತೆ. ಬಟ್ ಅಷ್ಟೇ ಕೇರ್ಫುಲ್ಲಾಗಿ ಕೂಡ ನೀವು ಇರಬೇಕಾಗುತ್ತೆ ಅಂತ ನಾನು ಹೇಳ್ತೀನಿ. ಯಾವುದೇ ರೀತಿ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಕೂಡ ಹೇಳ್ತಾ ಇದೆ ಕಾರ್ಡು. ಈ ಹೇರ್ ಕಾರ್ಡ್ ನನಗೆ 6 ಆಫ್ ಪೆಂಟಿಕಲ್ಸ್ ಬಂದಿದೆ. ನಿಮ್ಮ ಹತ್ರ ತುಂಬ ಜನ ಹೆಲ್ಪ್ ಕೇಳ್ತಾರೆ, ಸೊ ನೋ ಹೇಳೋದನ್ನು ಕಲೀರಿ ಅಂತ ಕಾರ್ಡ್ ಹೇಳುತ್ತೆ. ಎಲ್ಲನೂ ನಾನು ಮಾಡಿಬಿಡ್ತೀನಿ, ಎಲ್ಲ ನನ್ನಿಂದ ಆಗುತ್ತೆ ಅಂತ ಯಾವುದೂ ಹೇಳಲ್ಲ. ನನ್ನಿಂದ ಆಗಲ್ಲ, ನನಗೆ ಬೇರೆ ಕೆಲಸ ಇದೆ ಅಂತ ಹೇಳ್ಬೋದು. ಎಮೋಷ್ನಲಿ ಮೆಚ್ಯೂರ್ ಆಗ್ತೀರಾ 6 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ. ಯು ಆರ್ ಡಿಸರ್ವಿಂಗ್ ದಿ ಬೆಸ್ಟ್ ಅಂತ ಕಾರ್ಡ್ ಹೇಳುತ್ತೆ. 9th ಕಾರ್ಡ್ 7 ಆಫ್ ಪೆಂಟಿಕಲ್ಸ್ ಬಂದಿದೆ.
ನಿಮ್ಮ ಡ್ರೀಮ್ಸು ನಿಮ್ಮ ಹತ್ರ ಬರ್ತಾ ಇದೆ, ಬರುತ್ತೆ ಅಂತ ಕೂಡ ಹೇಳುತ್ತೆ. ಎಷ್ಟೇ ಕಷ್ಟ ಆದಮೇಲೂ ಕತ್ಲಾದ್ಮೇಲೆ ಬೆಳಕು ಬರೋ ಥರ ಇದು. ತುಂಬ ಕಷ್ಟನ ನೋಡಿದರೆ ಖಂಡಿತವಾಗ್ಲೂ 9th ಕಾರ್ಡ್ 7 ಆಫ್ ಪೆಂಟಿಕಲ್ಸ್ ಇದೆ, 10th ಕಾರ್ಡ್ ನನಗೆ 7 ಆಫ್ ಕಪ್ಸ್ ಇದೆ. ಡ್ರೀಮ್ಸ್ ಕಮ್ಸ್ ಟ್ರೂ ಅಂತ ಹೇಳ್ತೀವಿ. ಅದಕ್ಕೂ ಒಂದು ಕ್ಲಾಸ್ ಇದೆ. 11th ಕಾರ್ಡ್ 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ತುಂಬ ಸರ್ತಿ ಹರ್ಟ್ ಆಗಿದ್ದೀರಾ ಆ್ಯಸ್ ಅ ಪರ್ಸನ್ ಅಂತ ಕಾರ್ಡ್ ಹೇಳುತ್ತೆ. ಆ್ಯಸ್ ಅ ಪರ್ಸನ್ ಸೋ ಮನಿ ಟೈಮ್ಸ್ ನಿಮ್ಮ ಟ್ರಸ್ಟು ಬ್ರೇಕ್ ಆಗಿದೆ, ಟ್ರಸ್ಟ್ ಇಶ್ಯೂಸ್ ಇದೆ ರಿಲೇಷನ್ಶಿಪ್ಪಲ್ಲಿ. ಸೊ ಅವ್ರು ನಂಬಲಾ ಬೇಡವಾ, ತುಂಬ ಗೊಂದಲಗಳು, ಕನ್ಫ್ಯೂಷನ್ಸ್ ಇದೆ, ಏನೇನೋ ಅನುಮಾನಗಳು ಸ್ಟಾರ್ಟ್ ಆಗಿದೆ, ನಿಮಗೆ ಸ್ಟಾರ್ಟ್ ಆಗುತ್ತೆ ಕೂಡ ಕೆಲವರಿಗೆ. 12th ಕಾರ್ಡ್ ನನಗೆ ವೀಲ್ ಆಫ್ ಫಾರ್ಚೂನ್ ಇದೆ, ಬಟ್ ನೀವು ಕೊನೆಯದಾಗಿ ನೀವೇ ವಿನ್ ಆಗ್ತೀರಾ ಅಂತ ಕಾರ್ಡ್ ಹೇಳುತ್ತೆ. ತುಂಬ ಬರ್ತ್ ಆಫ್ ಬಿಗ್ ಐಡಿಯಾಸ್ ಅಂತ ಹೇಳುತ್ತೆ. ಪರ್ಚೇಸಿಂಗ್ ಹೋಮ್, ಕಾರ್, ಗೋಲ್ಡ್, ನೀವು ಟ್ರಾವೆಲ್ ಮಾಡಿ ನಿಮ್ಮ ತಾಯಿನ ನೋಡೋಕ್ಕೆ ಹೋಗ್ತೀರಾ, ವೆಕೇಷನ್ಸ್ ಅಂತ ಹೇಳುತ್ತೆ. ನಿಮ್ಗೇನಾದರೂ ಮಕ್ಕಳಿದ್ರೆ ಅವರು ಖುಷಿಯಾಗಿರ್ತಾರೆ ಅಂತ ಹೇಳುತ್ತೆ. ಫ್ರೀ ಆಫ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀನಿ. ಸೊ ಆದಷ್ಟು ಗ್ರೀನ್ ಕಲರ್ನ ಯೂಸ್ ಮಾಡಿ ಅಂತ ಹೇಳ್ತೀವಿ. ಗ್ರೀನ್ ಕಲರ್ ಬಟ್ಟೆಗಳು, ಗ್ರೀನ್ ಕಲರಲ್ಲಿ ವಾಲ್ ಪೇಂಟಿಂಗ್ಸ್ನು, ಗ್ರೀನ್ ಕಲರ್ ಜ್ಯುವೆಲರಿ ಆಗಿರ್ಬೋದು, ರಿಂಗ್ ಆಗಿರ್ಬೋದು, ಹೇರ್ ಬ್ಯಾಂಡ್ಸ್ ಆಗಿರ್ಬೋದು, ನಿಮ್ಮ ಶರ್ಟ್ ಪ್ಯಾಂಟ್ಸ್ ಎನಿಥಿಂಗ್ ಆಗಿರ್ಬೋದು. ನೀವು ಜೆಂಟ್ಸ್ ಆಗಿದ್ದರೆ ಆದಷ್ಟು ನಿಮಗೆ ಹಣದ ಪ್ರಾಬ್ಲಮ್ ಇದ್ದರೆ ಗ್ರೀನ್ ಈಸ್ ಮನಿ ಅಂತ ಕರಿತೀವಿ. ಸೊ ಎಲ್ರಿಗೂ ಅನ್ವಯಿಸಲ್ಲ ಫ್ರೆಂಡ್ಸ್, ನಿಮಗೆ ನಿಮ್ಮ ಚಾರ್ಟಲ್ಲಿ ನಿಮ್ಮ ಕಾರ್ಡಲ್ಲಿ ಶೋ ಆಗ್ತಾ ಇರೋದ್ರಿಂದ ಆದಷ್ಟು ಗ್ರೀನ್ ಕಲರ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ. ಕೆಲವರಿಗೆ ನಾನು ಹೇಳ್ತೀನಿ, ಮುಂಚೆ ಆಗಿರ್ಬೋದು ಬಾಡಿ ಶೇಮಿಂಗ್ ಅಂತ ಕರಿತೀವಿ ನಾವು. ಸೊ ಆ ಥರ ನಾನು ದಪ್ಪ ಇದ್ದೀನಿ, ನಾನು ಚೆನ್ನಾಗಿಲ್ಲ, ನಾನು ಬ್ಲ್ಯಾಕ್ ಇದ್ದೀನಿ, ನಾನು ಕೂದಲಿಲ್ಲ, ಆ ಥರ ಎಲ್ಲ ಯೋಚನೆಗಳು ನಿಮಗೆ ಬರುತ್ತೆ. ನನ್ನ ಸ್ಕಿನ್ ಸರಿ ಇಲ್ಲ, ಆ ಥರ ನಿಮ್ಮ ಕಾನ್ಫಿಡೆನ್ಸ್ ಲೋ ಆಗೋ ಇಶ್ಯೂಸ್ ಕೂಡ 7 ಆಫ್ ಕಪ್ಸ್ ಇರೋದ್ರಿಂದ ಬರುತ್ತೆ. ಇವಾಗಲೇ ಹೇಳ್ತಾ ಇದ್ದೀನಿ, ಡ್ರೀಮ್ ಬಿಗ್ ಅಂತ ಹೇಳ್ತೀವಿ ನಾವು. ಲಾ ಆಫ್ ಅಟ್ರಾಕ್ಷನ್ನ ಯೂಸ್ ಮಾಡಿ. ಸೊ ನಾನು ಇದಕ್ಕೆ ನಾನು ಯಾರು ಚೆನ್ನಾಗಿಲ್ಲ, ಚೆನ್ನಾಗಿರ್ತಾರೆ, ದಪ್ಪ ಇದ್ದಾರೆ, ಸಣ್ಣ ಇದ್ದಾರೆ, ಅದು ಯಾವುದು ಮ್ಯಾಟ್ರ್ ಆಗಲ್ಲ. ಸೊ ನಮ್ಮ ಬಗ್ಗೆ ನಮ್ಗೆ ಕಾನ್ಫಿಡೆಂಟ್ ಇರಬೇಕು ಅಷ್ಟೇ. ಎಲ್ಲರೂ ಅವ್ರವ್ರ ಮಟ್ಟಕ್ಕೆ ಅಥವಾ ಅವ್ರವ್ರ ತಿಳುವಳಿಕೆಗೆ ಬಿಟ್ಟಿದ್ದು. ಸೊ ನೀವು ಚೆನ್ನಾಗಿರೋ ದೃಷ್ಟಿಯಿಂದ ನೋಡಿದರೆ ನೀವು ಚೆನ್ನಾಗೇ ಇರ್ತೀರ. ಸೊ ಯಾರೋ ಏನೋ ಹೇಳ್ತಾರೆ ಅಂತ ನೀವು ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳ್ತೀನಿ. ಡ್ರೀಮ್ ಬಿಗ್ ಅಂತ ಹೇಳ್ತೀವಿ. ಸೊ ನಿಮ್ಮ ಡ್ರೀಮ್ಸು ಟ್ರೂ ಆಗೋ ಟೈಮ್ ಇದೆ. ಸೊ ನೀವು ಯಾರಿಗಾದ್ರೂ ವೇಟ್ ಮಾಡ್ತಾ ಇದ್ರೆ, ಕಮ್ಯುನಿಕೇಷನ್ 7 ಆಫ್ ಪೆಂಟಿಕಲ್ಸ್ ಮತ್ತು ಸನ್ ಕಾರ್ಡ್ ಇರೋದ್ರಿಂದ ನೀವೇ ಟ್ರೈ ಮಾಡಿ, ಅವ್ರಿಗೆ ಒಂದು ಹಾಯ್ ಹೇಳೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಬರೀ ಅವ್ರ ಫೋಟೋಸ್ ನೋಡಿ ಅಥವಾ ಅವ್ರ ಪ್ರೊಫೈಲ್ ನೋಡಿ ಸುಮ್ಮನಾಗಬೇಡಿ. ಅಥವಾ ಆಲ್ರೆಡಿ ಅವ್ರಿಗೆ ಗರ್ಲ್ ಫ್ರೆಂಡ್ ಇರ್ಬೋದು, ಇದ್ದಾರೆ ಅಂತ ನೀವೇ ಫ್ರೀ ಇಮ್ಯಾಜಿನೇಷನ್ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕಮ್ಯುನಿಕೇಟ್ ಮಾಡಿ, ನಿಮ್ಗೇನು ವಿಷಯ ಇದೆ, ನಿಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ ಅಂತ ಕಾರ್ಡ್ ಹೇಳುತ್ತೆ. ಸೊ ಅವ್ರು ನೋ ಆದರೂ ಹೇಳಿ, ಎಸ್ ಆದರೂ ಹೇಳಿ, ದ್ಯಾಟ್ ಡಸಂಟ್ ಮ್ಯಾಟರ್ ಅಂತ ನಾನು ಹೇಳ್ತೀನಿ. ಅಟ್ಲೀಸ್ಟ್ ನಿಮ್ಮ ಟೈಮ್ ಸೇವ್ ಆಗುತ್ತೆ. ಸೊ ಅವ್ರಿಗೆ ವೇಟ್ ಮಾಡ್ಕೊಂಡು ಕೂಡೋದಾದರೂ ನೀವು ಬಿಡ್ತೀರಾ, ನಿಮ್ಮ ಟೈಮ್ ಆ್ಯಂಡ್ ಮನಿ ಎರಡೂ ಸೇವ್ ಆಗುತ್ತೆ ಅಂತ ಕಾರ್ಡ್ ಹೇಳ್ತಾ ಇದೆ. ಅಥವಾ ನೀವು ಮ್ಯೂಚುವಲಿ ಯಾರ ಜೊತೆನೋ ಫ್ರೆಂಡ್ಸ್ ಥರ ಇರ್ತೀರಾ, ಫ್ರೆಂಡ್ಸ್ ಥರ ಓಡಾಡ್ತೀರಾ. ಸೊ ನಿಮಗೆ ಅವ್ರ ಮೇಲೆ ಫೀಲಿಂಗ್ಸ್ ಇದೆ. ಅದು ಅಥವಾ ಕ್ರಾಸ್ ವಾಚರ್ಸ್ ಯಾರಾದರೂ ನೋಡ್ತಾ ಇದ್ದರೆ 7 ಆಫ್ ಕಪ್ಸ್ ನನಗೆ ಕಾರ್ಡ್ ಬಂದಿರೋದ್ರಿಂದ ಸೊ ಹೇಳ್ಕೊಳ್ಳೋಕ್ಕಾಗಿಲ್ಲ ಅಂತ ಹೇಳ್ಕೊಂಡು ಬಿಡಿ ಅಂತ ಹೇಳುತ್ತೆ. ಯಾಕಂದರೆ ಮಿಸ್ ಆಪರ್ಚುನಿಟೀಸ್ ಆಗೋವಂಥ ಚಾನ್ಸಸ್ ಇದೆ. ಮತ್ತು 9 ಆಫ್ ವಾಂಡ್ಸ್ ಇರೋದ್ರಿಂದ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ, ಟ್ರಸ್ಟ್ ಇಶ್ಯೂಸ್ ಬರ್ಬೋದು. ನೀವೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೋದು, ಬೇರೆಯವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳುವಂಥ ಚಾನ್ಸಸ್ ಇದೆ. ಮತ್ತು ಇದರಿಂದ ನೀವು ಅದರ್ ಪರ್ಸನ್ಗೆ ಹರ್ಟು ಮಾಡ್ಬೋದು ಈ ಮಂತಲ್ಲಿ ಅಂತ ಹೇಳುತ್ತೆ. ಸೊ ನಿಮಗೆ ಯಾರೇ ಏನೇ ಹೇಳಿರಲಿ, ಥರ್ಡ್ ಪರ್ಸನ್ ಯಾರನ್ನೋ ಯಾರ ಜೊತೆನೇ ನೋಡಿರಲಿ, ನೀವು ಏನು ಹೇಳ್ತೀವಿ ನಾವು, ನೀವೇ ಕಣ್ಣಾರೆ ನೋಡಿದರೂ ಕೂಡ ಇನ್ನೊಂದು ಸರ್ತಿ ಅದನ್ನು ಪ್ರಮಾಣಿಸಿ ನೋಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅದರ್ ಪರ್ಸನ್ಗೆ ಹರ್ಟ್ ಮಾಡೋವಂಥ ಚಾನ್ಸಸ್ ಇದೆ. ಅದ್ರ ಬಗ್ಗೆ ನಿಮಗೆ ಕೇರ್ ಇರಲಿ. ಸೊ ನಿಮಗೇನಾದರೂ ಮಕ್ಕಳಿದ್ರೆ, ಆಲ್ರೆಡಿ ಕಿಡ್ಸ್ ಇದ್ದರೆ ಅವ್ರನ್ನ ಖುಷಿಯಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ನಿಮ್ಮ ರಿಲೇಷನ್ಶಿಪ್ಪು, ನಿಮ್ಮ ಕಿತ್ತಾಟ, ನಿಮ್ಮ ಲೈಫಿನ ಹೊರೆನ ಅವ್ರ ಮೇಲೆ ಹಾಕಬೇಡಿ. ಸೊ ಅವ್ರ ಬಾಲ್ಯನ ಅವ್ರಿಗೆ ಅನುಭವಿಸೋ ಹಾಗೆ ನೀವು ಮಾಡಿಕೊಡಿ ಅಂತಲೇ ಕಾರ್ಡ್ ಹೇಳ್ತಾ ಇದೆ. ವೆಕೇಷನ್ಸ್ಗೆ ಹೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳ ಜೊತೆ ಅಂತ ಕೂಡ ಕಾರ್ಡ್ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಬಟ್ ಸೋ ಮನಿ ಹರ್ಟ್, ನಿಮಗೆ ಹರ್ಟ್ ಆಗ್ತೀರಾ, ತುಂಬ ಹರ್ಟ್ ಆಗುವಂಥ ಚಾನ್ಸಸ್ ಇದೆ. ಸೊ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ, ಅದನ್ನೆಲ್ಲ ಮನಸ್ಸಿಗೆ